me forever on fire. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರ ಆಪ್ತೆ ಅಂತ ಹೇಳಿಕೊಂಡು ಚಿನ್ನ ವಂಚನೆ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥ ಶ್ವೇತಾ ಗೌಡ ಪ್ರಕರಣಗಳು ಬಗೆದಷ್ಟು ಬಯಲಾಗ್ತಾ ಇದ್ದಾವೆ. ಈ ಶ್ವೇತಾ ಗೌಡ ವಂಚನೆ ಮಾಡಿದ್ದು ಒಬ್ಬಿಬ್ಬರಿಗಲ್ಲ ಅನ್ನೋದು ನಿಧಾನಕ್ಕೆ ಪ್ರಕರಣಗಳು ಆಚೆ ಬರ್ತಾ ಇದ್ದಾವೆ. ಚಾಲಾಕಿ ಶ್ವೇತಾ ಗೌಡ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗದ ಮತ್ತೋರ್ವ ಜ್ಯುವೆಲರಿ ಮಾಲೀಕ ಬಾಲರಾಜ್ಗೂ ಕೂಡ ಇದೇ ರೀತಿ ವಂಚನೆ ಮಾಡಿದ್ದಾಳಂತೆ. ಸುಭಾಷ್ ನಗರದ ಪ್ರಗತಿ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ದೋಖ ಆಗಿದೆ. ಸುಮಾರು 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನು ಪಡೆದುಕೊಂಡು ವಂಚನೆ ಮಾಡಿದ್ದಾಳೆ. ಕೆಲ ತಿಂಗಳ ಹಿಂದೆ ಸಂಜಯ್ ಬಾಫ್ನಾ ಅವರಿಗೆ ಅವರಿಂದ ಶ್ವೇತಾ ಗೌಡ ಪರಿಚಯ ಆಗಿತ್ತು. ಸಂಜಯ್ ಬಾಫ್ನಾ ಜೊತೆ ನಾನು ಕೋಟಿ ವ್ಯವಹಾರ ಮಾಡ್ತೇನೆ, ಅವರ ಬಳೆ ಅಂದರೆ ಸಂಜಯ್ ಬಳಿ ಆ್ಯಂಟಿಕ್ ಜ್ಯುವೆಲರಿಗಳನ್ನು ಖರೀದಿ ಮಾಡ್ತೇನೆ, ನೀವು ನನಗೆ 285 ಗ್ರಾಮ್ನ ಆ್ಯಂಟಿಕ್ ಚಿನ್ನ ಮಾಡಿಕೊಡಿ ಅಂತ ಭಾಳ ನೈಸಾಗೆ ಕೇಳಿದ್ಲಂತೆ. ಕಾಫಿ ಡೇನಲ್ಲಿ ಕುಳಿತುಕೊಂಡು ಡೀಲ್ ಕುದುರಿಸಿದ್ಲು ಶ್ವೇತಾ ಗೌಡ. ಆಮೇಲೆ ನಾಪತ್ತೆಯಾಗಿದ್ದಾಳೆ. UB ಸಿಟಿಯ ಕಾಫಿ ಡೇನಲ್ಲಿ ಚಿನ್ನದ ಡೆಲಿವರಿ ಮಾಡಿದ್ದ ಬಾಲರಾಜ್ ಚಿನ್ನಾಭರಣವನ್ನು ಪಡೆದುಕೊಂಡು ಮೊದಲು 3 ಚೆಕ್ ಕೊಟ್ಟಿದ್ಲು ಶ್ವೇತಾ ಗೌಡ. ಉಳಿದ ಹಣವನ್ನು RTGS ಮಾಡೋದಾಗಿ ಹೇಳಿ ಹೋಗಿದ್ಲು ಆರೋಪಿ. ಮನೆಗೆ ಹೋಗ್ತಾ ಇದ್ದಂತೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಶ್ವೇತಾ ಗೌಡ ನಾಪತ್ತೆಯಾಗಿದ್ದಾಳೆ. ಶ್ವೇತಾ ನೀಡಿದ್ದಂಥ ಚೆಕ್ಗಳು ಕೂಡ ಬೌನ್ಸ್ ಆಗಿದ್ದಾವೆ. ಆಗ ನಾನು ವ್ಯವಹಾರ ಮಾಡಿದ್ದು ಕೋಟಿ ಬೆಲೆ ಬಾಳುವಂಥ ಆಭರಣಗಳನ್ನು ಖರೀದಿ ಮಾಡ್ತಾ ಇದ್ದಂಥ ಮಹಿಳೆಯ ಜೊತೆ ಅಲ್ಲ, ಬದಲಾಗಿ ದೊಡ್ಡವರ ಸಂಪರ್ಕವನ್ನು ತೋರಿಸಿ ಮೋಸ ಮಾಡ್ತಾ ಇದ್ದಂಥ ಮೋಸಗಾರ್ತಿಯ ಜೊತೆ ಅಂತ ಹೇಳಿ ಗೊತ್ತಾಗಿದೆ. ವರ್ತೂರ್ ಪ್ರಕಾಶ್ ಅವರ ಈ ಪ್ರಕರಣ ಏನಿದೆ, ಸಂಜಯ್ ಬಾಫ್ನಾ ಪ್ರಕರಣ ಆಚೆ ಬಂದ ನಂತರದಲ್ಲಿ ಇದೀಗ ಆಕೆಯ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗದ ಜ್ಯುವೆಲರಿ ಮಾಲೀಕ ಆಕೆಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾತ್ರವಲ್ಲ, ಯಾವಾಗ ಎಷ್ಟೆಷ್ಟು ಹಣವನ್ನು ಅಂದರೆ ಚೆಕ್ ಕೊಟ್ಟಿದ್ದಾಳೆ, ಎಷ್ಟು ಚಿನ್ನವನ್ನು ತೆಗೆದುಕೊಂಡು ಹೋಗಿದ್ದಾಳೆ, ಅದೆಲ್ಲವನ್ನು ಕೂಡ ದಾಖಲೆ ಸಮೇತವಾಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಶ್ವೇತಾ ಗೌಡರು ಸುಮಾರು 6 ತಿಂಗಳಿಂದ ನವರತ್ನ ಜ್ಯುವೆಲರಿ ಸಂಜಯ್ ಬಾಫ್ನಾ ಅವರಿಂದ ಪರಿಚಯ ಆಗಿರ್ತಾರೆ. ಪರಿಚಯ ಆದ ನಂತರ ಒಂದು 15 ದಿವಸ ಬಿಟ್ಟು ನಾನು ಬೆಂಗಳೂರು ಹೋದಾಗ UB ಸಿಟಿ ಹತ್ರ ಇರೋ ಕಾಫಿ ಡೇಗೆ ಬರಕ್ಕೆ ಹೇಳಿದಾಗ ಅಲ್ಲಿ ಭೇಟಿಯಾದಾಗ ನಾನು ಹಳೆ ಆ್ಯಂಟಿಕ್ ಐಟಮ್ನೆಲ್ಲ ಖರೀದಿ ಮಾಡ್ತೀನಿ, ಬಂಗಾರದ ಒಡವೆಗಳನ್ನ ಖರೀದಿ ಮಾಡ್ತೀನಿ ಮತ್ತು ಲೂಸ್ ಡೈಮಂಡ್ ಮತ್ತು ಡೈಮಂಡ್ ಜ್ಯುವೆಲರಿಗಳನ್ನ ಖರೀದಿ ಮಾಡ್ತೀನಿ. ನನಗೆ ಸಂಜಯ್ ಅವರಿಗೆಲ್ಲ ಸುಮಾರು ಕೋಟಿಗಟ್ಟಲೆ ವ್ಯವಹಾರಗಳಿದ್ದಾವೆ ಮತ್ತು ನಾನು VIP ಗಳಿಗೆ ಐಟಮ್ಗಳನ್ನ ಕೊಡ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ಆರ್ಡರ್ ಇದೆ, ತಗೊಳ್ಳಿ ಅಂತ ಹೇಳಿದರು. ನಾನೊಂದು 250 ಗ್ರಾಮ್ ಬಂಗಾರದಷ್ಟು ಆರ್ಡರ್ ಕೊಟ್ಟಿದ್ದರು ನನಗೆ ಆ್ಯಂಟಿಕ್ ಜ್ಯುವೆಲರಿ ಮಾಡೋದಕ್ಕೆ. ನಂತರ ಅವರು 2-3 ಸತಿ ಫೋನ್ ಮಾಡಿದಾಗ ರಾತ್ರಿ 8:30ಗೆ ಅದೇ UB ಸಿಟಿ ಬಳಿ ಇರೋ ಕಾಫಿ ಡೇನಲ್ಲಿ ನಮ್ಮ ತಮ್ಮನ್ನು ಕರೆಸ್ಕೊಂಡು 285 ಗ್ರಾಮ್ ಬಂಗಾರಗಳನ್ನ ತೊಗೊಂಡು ಅದಕ್ಕೆ 20,75,000ಕ್ಕೆ ವ್ಯವಹಾರ ಆಗಿ ನಡೆದಿರುತ್ತದು. ಅದರ ನಂತರ ನನಗೆ ಮತ್ತೆ ಫೋನ್ ಮಾಡಿ, ನಾನಿವಾಗ ಅಷ್ಟು ಹೆವಿ ಕ್ಯಾಶ್ ಎಲ್ಲ ಹಂಗೆ ಕೊಡೋಕೆ ಬರೋದಿಲ್ಲ, ನಾನು ಚೆಕ್ ಮುಖಾಂತರನೇ ಕೊಡೋದಂತ ಹೇಳಿ 5 ಲಕ್ಷದ 2 ಚೆಕ್ಕು, 6 ಲಕ್ಷದ 1 ಚೆಕ್ಕು 12ನೇ ತಾರೀಕು ಡೇಟಿಗೆ ಹಾಕಿ ಕೊಟ್ಟಿರ್ತಾರೆ. ಅದಾದ ನಂತರ ಬಾಕಿ 4,75,000ವನ್ನು ನಿಮ್ಮ ಅಕೌಂಟಿಗೆ RTGS ಮಾಡ್ತೀನಿ ನಾಳೆ ಅಂತ ಹೇಳಿ ನಮ್ಮ ತಮ್ಮನನ್ನು ಕೊಟ್ಟು ಕಳಿಸಿರ್ತಾರೆ. ನಾನು ಒಂದೇ ದಿವಸ ಟೈಮಲ್ಲ ಅಂತ ತಿಳ್ಕೊಂಡು ಅವ್ರ ಹತ್ರ ಆಯಿತು ಪರವಾಗಿಲ್ಲ ಚೆಕ್ ಕೊಟ್ಟು ಕಳಿಸಿ ಅಂತ ಹೇಳಿದ್ದೆ. ನಂತರ ಮಾರನೇ ದಿವಸ ಅದನ್ನು ನಾವು ಕಲೆಕ್ಷನ್ಗೆ ಹಾಕಿದಾಗ ಅದು ಶುಕ್ರವಾರ ದಿವಸ ಚೆಕ್ ಬೌನ್ಸ್ ಆಗಿ ಬಂದಿರ್ತದೆ. ಗುರುವಾರ ಕಲೆಕ್ಷನ್ಗೆ ಹಾಕಿದ್ವಿ, ಶುಕ್ರವಾರ 13ನೇ ತಾರೀಕು ಚೆಕ್ ರಿಟರ್ನ್ ಆಗಿರುತ್ತೆ. ನಂತರ ಶ್ವೇತಾ ಗೌಡ್ರಿಗೆ ಫೋನ್ ಮಾಡಿದಾಗ ಅವ್ರು RTGS ಮಾಡಿರಲ್ಲ 4,75,000. ಬ್ಯಾಂಕ್ನಲ್ಲಿ ಏನೋ ನನ್ನ ಪ್ರಾಬ್ಲಮ್ ಆಗಿದೆ, ನೀವು ನಂತರ ನಾನು ಹೇಳ್ತೀನಿ ಅಂತ ಹೇಳಿದರು. ನಂತರ ಅವ್ರಿಗೆ ಫೋನ್ ಮಾಡೋಕ್ಕೆ ಹೋದಾಗ ಅವ್ರ ಫೋನ್ ಬರೀ ಸ್ವಿಚ್ ಆಫ್ ಆಗಿರ್ತದೆ. ಸ್ವಿಚ್ ಆಫ್ ಆಗಿ ಮತ್ತೆ ನಾನು ಶನಿವಾರ ಡೌಟ್ ಬಂದು ಸಂಜಯ್ ಅವ್ರಿಗೆ ಫೋನ್ ಮಾಡಿರ್ತೇನೆ, ಸಂಜಯ್ ಈ ಥರ ಆಗಿದೆ ಏನು ಮಾಡೋದು ಅಂತ. ಅವರು ಅವಾಗ ಸಂಜಯ್ ಅವರು ಹೇಳಿದರು, ಬಾಲರಾಜ್ ನನಗೆ 2,34-35 ಲಕ್ಷ ರೂಪಾಯಿ ಕೊಡಬೇಕು ಅವ್ರ ದುಡ್ಡು, ಅದರಿಂದ ಅವ್ರ ಮೇಲೆ ಮೊಕದ್ದಮೆ ಹಾಕಿ ಅವರು ಭಾರತೀ ನಗರ ACP ಆಫೀಸಲ್ಲಿ ಇದ್ದಾರೆ ಅಂತ ಹೇಳಿದಾಗ ತಕ್ಷಣ ಹೋಗಿ ನಾನು ಸಂಬಂಧಪಟ್ಟ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಅವ್ರ ಮೇಲೆ ಕೊಟ್ಟಿರ್ತೇನೆ ಸರ್.